ಪ್ರಿಯರೇ, ನಾವು ಧ್ಯಾನ ಮಾಡ್ತಾ ಇರೋದು ವಚನ ಸಾಂಗ್ ಆಫ್ ಸಾಲಮನ್ ಚಾಪ್ಟರ್ 2 and verse 15. ಪರಮಗೀತದ 2ನೇ ಅಧ್ಯಾಯದ 15ನೇ ವಚನ. ಸಾಲಮನು ಬರೀತಾ ಇದ್ದಾರೆ ಏನೆಂದರೆ, ಚಿಕ್ಕ ನರಿಯಿಂದ ನಾವು ನಮ್ಮನ್ನು ದೂರ ಇಡಬೇಕು. ವಿ ಹ್ಯಾವ್ ಟು ಚೆಕ್ this small foxes, be aware of the small foxes in our life ಅಂತ ನಾವು ಈ ವಿಷಯದಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ಚಿಕ್ಕ ನರಿ, ಸ್ಮಾಲ್ ಟೆಂಪ್ಟೇಷನ್, ಸ್ಮಾಲ್ ಸೈಡ್ ಟ್ರ್ಯಾಕ್, ಏನೋ ಸಣ್ಣ ನೆಗ್ಲಿಜಿಬಲ್ ಥಾಟ್ ಆಗಿರ್ಬೋದು. ಐ ಡೋಂಟ್ ಇವನ್ ವಾಂಟ್ ಟು ಕನ್ಸಿಡರ್ ದಿಸ್ ಅಂತ ಬಂದಿರ್ಬೋದು. ಸೆಕೆಂಡ್ ಡೇ ಮತ್ತೆ ಇನ್ನೊಂದು ಸರ್ತಿ ಆ ಥಾಟ್ ಬರ್ಬೋದು. ಲೆಟ್ ಮೀ ಜಸ್ಟ್ ಥಿಂಕ್ ಅಬೌಟ್ ಇಟ್. ಇನ್ನೊಂದು ಸರ್ತೆ ಬರುತ್ತೆ ಆ್ಯಂಡ್ ವಿ ಪಾಂಡರ್ ಓವರ್ ಇಟ್, ವಿ ಸ್ಪೆಂಡ್ ಟೈಮ್ ಇನ್ ಇಟ್ ಆ್ಯಂಡ್ ದೆನ್ ಫೈನಲಿ ವಿ ಫಾಲ್ ಇನ್ ಟು ದಟ್ ಟೆಂಪ್ಟೇಷನ್ ಆ್ಯಂಡ್ ದಟ್ ಟೆಂಪ್ಟೇಷನ್ ಮೇಕ್ಸ್ ಅಸ್ ಟು ಗೋ ಅವೇ ಫ್ರಮ್ ಗಾಡ್ ಆ್ಯಂಡ್ ದೆನ್ ವಿ ಫೈನಲಿ ಸಿ ದ್ಯಾಟ್ ನಮಗೆ ಅದರದ್ದು ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಬೇಕಾಗುತ್ತೆ. ಪ್ರಿಯರೇ, ಇನ್ನೊಬ್ಬರ ಬಗ್ಗೆ ದೇವರ ವಾಕ್ಯದಲ್ಲಿ ನೋಡ್ಕೊಳ್ಳುವ. ಅವರು ಈ ಚಿಕ್ಕ ಫಾಕ್ಸನ್ನು ಹೇಗೆ ತಮ್ಮ ಜೀವನದಲ್ಲಿ ಅವರು ಮಾಡಿಕೊಂಡ್ರಂತ ಆ ಕಥೆಯನ್ನು ಲೆಟ್ಸ್ ಓಪನ್ ಅವರ್ ಬೈಬಲ್ ಟು ದ ಬುಕ್ ಆಫ್ ಯೆಹೋಶುವನ ಪುಸ್ತಕದ 7ನೇ ಅಧ್ಯಾಯ. ಯೆಹೋಶುವ 7 ಮೊದಲನೇ ವಚನ. ಬಟ್ ದ ಚಿಲ್ಡ್ರನ್ ಆಫ್ ಇಸ್ರಾಯೇಲ್ ಕಮಿಟೆಡ್ ಅ ಟ್ರೆಸ್ಪಾಸ್ ಇನ್ ದ accursed things, for Achan the son of Carmi, the son of Zebedee, the son of Zerah, of the tribe of Judah, took of the accursed things, and the anger of the Lord was kindled against the children of Israel. ಇಲ್ಲಿ ನಾವು ನೋಡ್ತೇವೆ, ಯೆಹೋಶುವ ಆಯಿ ಎಂಬ ಪಟ್ಟಣದ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ಬೇಕಂತ ಅವನು ಯೋಚನೆ ಮಾಡ್ತಾನೆ. ಎಲ್ಲ ಅವನ ಜನರನ್ನು ಕೇಳುವಾಗ ಅವ್ರು ಹೇಳ್ತಾರೆ, ಆಯಿ ಪಟ್ಟಣ ತುಂಬ ಚಿಕ್ಕದು, ನಾವು ಜಾಸ್ತಿ ಜನರು ಹೋಗ್ಬೇಕಂತ ಇಲ್ಲ, ನಾವು ಆ ಆಯಿ ಪಟ್ಟಣದ ಜನರ ಮೇಲೆ ನಾವು ಸರಳವಾಗಿ ನಾವು ಅದನ್ನು ಕಾಂಕರ್ ಮಾಡ್ಬೋದು. ಸೊ ಇವ್ರಿಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಇರುತ್ತೆ ಅಂದರೆ ಆಯಿ ಪಟ್ಟಣದ ಮೇಲೆ ನಮಗೆ ಜಯ ಸಿಕ್ಕತ್ತೆ. ಆದರೆ ಯಾರಿಗೂ ಗೊತ್ತಿರೋದಿಲ್ಲ ಅಂದರೆ ಆಖಾನ್ ಏನು ಮಾಡ್ತಾನೆ, ಅವನು ದೇವದರ್ಶನದ ಗುಡಾರದ ವಸ್ತುಗಳನ್ನು ತಗೊಂಡು ಬಂದು ಅದನ್ನು ಬಚ್ಚಿಟ್ಟು ಅವನು ಆಖಾನ್ ಮಸ್ಟ್ ಹ್ಯಾವ್ ಥಾಟ್, ಯಾರು ಇದನ್ನು ನೋಟಿಸ್ ಮಾಡಲ್ಲ, ಯಾರು ಇದನ್ನು ಕನ್ಸಿಡರ್ ಮಾಡಲ್ಲ, ಇದ್ರ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ ಅಂತ, ಯಾರು ಇದ್ರ ಬಗ್ಗೆ ಗಮನಕ್ಕೇ ಬರಲ್ಲ ಅಂತ ತಿಳ್ಕೊಂಡು ಅವನು ಆ ತಪ್ಪನ್ನು ಮಾಡ್ತಾನೆ. ಪ್ರಿಯರೇ, ಆಮೇಲೆ ಇವರು ಆಯಿ ಪಟ್ಟಣದ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಬೇಕಾದ್ರೆ ಇವರಿಗೆ ಸೋಲಾದಾಗ ಯೆಹೋಶುವನಿಗೆ ಭಾಳ ಬೇಜಾರಾಗುತ್ತೆ. ಅವನು ದೇವರ ಮುಂದೆ ಪ್ರಾರ್ಥನೆ ಮಾಡಿ ದೇವರಿಗೆ ಕೇಳಬೇಕಾದ್ರೆ ದೇವರು ಅವನಿಗೆ ಕೆಲವು ವಿಷಯಗಳನ್ನು ಹೇಳ್ತಾರೆ. ಅದನ್ನು ನಾವು ಓದ್ಕೊಳ್ಳುವ. ಲೆಟ್ಸ್ ರೀಡ್ ಚಾಪ್ಟರ್ 7 and verse 11. 7ನೇ ಅಧ್ಯಾಯ 11ನೇ ವಚನ. And Israel had sinned, and they have transgressed my covenant which I commanded them, for they have taken of the accursed things and have stolen and dissembled them, and they have put it even among their own stuff. Therefore the children of Israel could not stand before their enemies, but turned their backs before the enemies, because they were accursed. Neither will I be with you anymore, except you destroy the accursed from among you. ಏನ್ ಮಾಡ್ತಾನೆ ಯೆಹೋಶುವನಿಗೆ? ಯಾವ ವಿಷಯ ಗೊತ್ತಿಲ್ಲ ಪ್ರಿಯರೇ. ಆಖಾನೇನು ಯೋಚನೆ ಮಾಡ್ತಾನೆ, ಇದು ಯಾರ ಗಮನಕ್ಕೆ ಬರಲ್ಲ. ಇಷ್ಟೋ ಸರ್ತೆ ನಾವು ಯೋಚನೆ ಮಾಡ್ತೇವೆ, ಇದು ಯಾರಿಗೂ ಗೊತ್ತಾಗಲ್ಲ, ಇದು ನಾವು ಮಾಡಿದರೆ ನಾವು ಯಾರಿಗೂ ನೋಟಿಸ್ ಆಗಲ್ಲ, ಇದೇನು ದೊಡ್ಡ ತಪ್ಪಲ್ಲ, ಇಂಥ ತಪ್ಪು ಎಷ್ಟೋ ಜನ ಮಾಡಿದ್ದಾರೆ, ನಾನು ಇದನ್ನು ತಗೊಂಡು ಬಚ್ಚಿಟ್ರೆ ಯಾರಿಗೂ. ಈಗಂತೂ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ, ಯುದ್ಧಕ್ಕೆ ಹೋಗೋ ಸಮಯದಲ್ಲಿ ಯಾರು ಇದಕ್ಕೆ ಗಮನ ಕೊಡ್ತಾರೆ? ದ್ಯಾಟ್ ವಾಸ್ ದ ಲಿಟಲ್ fox that he opened his heart into. ಸಣ್ಣ ನರಿ, ಚಿಕ್ಕ ನರಿಗೆ ಸ್ಥಳ ಕೊಟ್ಟ. ಪ್ರಿಯರೇ, ಚಿಕ್ಕ ನರಿಗೆ ಅವ ಸ್ಥಳ ಕೊಟ್ಟ ಕಾರಣ ಅವ್ರಿಗೆ ಎಲ್ಲರಿಗೆ ಸೋಲು ಅನುಭವಿಸಬೇಕಾಯಿತು. ದೇ ಆಲ್ ಹ್ಯಾಡ್ ಟು ಲೂಸ್ ದ ವಾರ್. ಅವರ ಜನರು ಸತ್ರು, ಅವ್ರಿಗೆ ಅವಮಾನ ಆಯಿತು. ದೇವರು ಹೇಳ್ತಾರೆ, ನಾನು ನಿಮ್ಮ ಸಂಗಡ ಇರಲ್ಲ. ವಾಟ್ ಅ ಬಿಗ್ ಥಿಂಗ್. ಯೆಹೋಶುವ ಜೊತೆ ಯಾವಾಗಲೂ ದೇವರು ಇದ್ಕೊಂಡು he fought for them.
He gave them victory. But this little fox in our life, ಇಂಥ ಸಣ್ಣ ನರಿ ನಮ್ಮ ಜೀವಿತದಲ್ಲಿದ್ದರೆ ಪ್ರಿಯರೇ, which we are not considering, which we are not taking it seriously, which we are not thinking of removing it out of our life, which we are not considering that it can really lead us to disaster. Oh, this is so negligible, this is so small, who cares about it? ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡೋದು ಏನು ಅಂತ ಈ ಮಾತು ನಾವು ಹೇಳ್ತಾ ಇದ್ರೆ ತಪ್ಪು ಪ್ರಿಯರೇ. ದಿಸ್ ಇಸ್ ಫಾರ್ ಮೀ ಆ್ಯಂಡ್ ದಿಸ್ ಇಸ್ ಫಾರ್ ಆಲ್ ಆಫ್ ಅಸ್. ಇವನು ಆಖಾನ್ ಎಂದು ಯೋಚನೆ ಮಾಡಿಲ್ಲ ಅಂದರೆ ಗಾಡ್ ವಿಲ್ ಟೇಕ್ ಇಟ್ ಸೀರಿಯಸ್ಲಿ. ಇಲ್ಲಿ ನಾವೇನು ಕಲಿತವೇನೆಂದರೆ ಗಾಡ್ ಈಸ್ ಸೋ ಮೈಂಡ್ಫುಲ್ ಆಫ್ ಈಚ್ ಆ್ಯಂಡ್ ಎವ್ರಿಥಿಂಗ್, whether it is a big sin or a small little fox sin in our life. ಅದು ಯಾರು ಕನ್ಸಿಡರ್ ಮಾಡ್ತಾರೋ ಇಲ್ಲೋ, ಜನರು ಅದನ್ನು ಓವರ್ಲುಕ್ ಮಾಡ್ಬೋದು, ಆದರೆ ಗಾಡ್ ವಿಲ್ ನಾಟ್ ಓವರ್ಲುಕ್ ದೋಸ್ ಥಿಂಗ್ಸ್. ಗಾಡ್ ಸೇಸ್ ದಟ್ ದಿಸ್ ಇಸ್ ರಾಂಗ್, ಯು ಹ್ಯಾವ್ ಓಪನ್ಡ್ ಯುವರ್ ಸೆಲ್ಫ್ ಟು ದಿಸ್ ಲಿಟಲ್ ಫಾಕ್ಸ್. ಅಲ್ಲಿ ಅದಕ್ಕೆ ಸೋಲ್ ಅನುಭವಿಸಿದ್ರು. ಮುಂದಕ್ಕೆ ಏನಾಯಿತು? ಅದೇ 16ನೇ ಅಧ್ಯಾಯದು 15ನೇ ವಚನ ಏನು ಹೇಳುತ್ತೆ? ಆ್ಯಂಡ್ ಇಟ್ ಶಾಲ್ ಬಿ ದಟ್ ಹೀ ದಟ್ ಈಸ್ ಟೇಕನ್ ವಿತ್ ದ ಅಕರ್ಸ್ ಥಿಂಗ್ ಶಾಲ್ ಬಿ ಬರ್ನ್ಟ್ ವಿತ್ ಫೈರ್, ಹೀ ಆ್ಯಂಡ್ ಆಲ್ ದಟ್ ಹಿ ಹ್ಯಾಡ್, ಬಿಕಾಸ್ ಹಿ ಹ್ಯಾತ್ transgressed the covenant of the Lord, and because he hath wrought folly in Israel. So Joshua rose up early in the morning and brought Israel by the tribes, and the tribe of Judah was taken. And he brought the family of Judah, and he took the family of Zerites, and he brought the family of Zerites man by man, and Zebedee was taken. And he brought his household man by man, and Achan the son of Carmi, the son of Zebedee, the son of Zerah, the tribe of Judah was taken. And Joshua said unto Achan, my son, give, I pray thee, glory to the Lord God of Israel, and make confession unto him, and tell me now, what hast thou hid it from me? ಇಲ್ಲಿ ಯೆಹೋಶುವ ಸ್ಪಷ್ಟವಾಗಿ ಆಖಾನ್ಗೆ ಕೇಳ್ತಾನೆ ಅಂದರೆ, ನನ್ನಿಂದ ಏನು ಬಚ್ಚಿ ಇಟ್ಟಿ? ನನ್ನ ಲೆಕ್ಕ ಪ್ರಕಾರ ಆಖಾನ್ ಮಸ್ಟ್ ಬಿ ಫುಲ್ಲಿ ಶಾಕ್ಡ್. ನಾನು ಈ ಕೆಲಸ ಮಾಡಿದ್ದು ನನ್ನ ಫ್ಯಾಮ್ಲಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಯೆಹೋಶುವಗೆ ಹೇಗೆ ಗೊತ್ತಾಯಿತು? ಪ್ರಿಯರೇ, ವಿ ಕ್ಯಾನಾಟ್ ಹೈಡ್ ಸಿನ್ ಫ್ರಮ್ ಗಾಡ್. ನಮ್ಮ ಪಾಪಗಳು ಅದು ಚಿಕ್ಕದಾಗಿರಲಿ, ಅದು ದೊಡ್ಡದಾಗಿರಲಿ, ಅದು ದೇವರ ದೃಷ್ಟಿಯಲ್ಲಿ ಅದು ಕ್ಲಿಯರ್ ಆಗಿದೆ. ಅವನಿಗೆ ಕೇಳಿದಾಗ ಅವನು ಹೇಳ್ತಾನೆ, ಹೇಳು, ಸ್ಪಷ್ಟವಾಗಿ ಹೇಳು, ಹೈಡ್ ಮಾಡಲಿಕ್ಕೆ ಹೋಗಬೇಡ. ಆ್ಯಂಡ್ ಆಖಾನ್ ಆನ್ಸರ್ಡ್ Joshua and said, indeed I have sinned against the God of Israel, and thus I have done. ನಾನು ಇಂಥ ಕೆಲಸವನ್ನು ನಾನು ಮಾಡಿದೆ ಅಂತ ಅವನು ಒಪ್ಕೊಳ್ತಾನೆ. ಮುಂದೆ ಅವನ ದಿಸೆಯಿಂದ ಅವನ ಕಾರಣ ಏನು ಆಯಿತು ಅಂತ ನೋಡಿದರೆ 25ನೇ ವಚನ, and Joshua said, why hast thou troubled us? The Lord shall trouble thee this day. And all Israel stoned him with stones, and burned them with fire. And after they had stoned them with stones, they raised over him a great heap of stone unto this day. So the Lord turned from the fierceness of his anger, wherefore the name of that place was called the Valley of Achor unto this day. ಪ್ರಿಯರೇ, ನಾವು ಇಂಥ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡ್ತೇವಲ್ಲ, ಯಾರಿಗೂ ಗೊತ್ತಾಗಲ್ಲ, ಯಾರೂ ನೋಡಿಲ್ಲ, ಯಾರಿಗೂ ಇದ ಬಗ್ಗೆ ಸುದ್ದಿ ಇಲ್ಲ, ನನ್ನ ಕುಟುಂಬದವ್ರಿಗೂ ಗೊತ್ತಿಲ್ಲ ಅಂತ ಈ ಚಿಕ್ಕ ನರಿಗೆ ನಾವು ಸ್ಥಳ ಕೊಡ್ತೇವಲ್ಲ. ಅವನು ಮಾಡಿದ ತಪ್ಪಿದಿಂದ ಏನಾಯ್ತು ಅಂದರೆ, ಮೊದಲನೇದಾಗಿ ಅವ್ರಿಗೆ ಸೋಲಾಯಿತು, ಎರಡನೇದಾಗಿ ಅವನು ಆ ಪಾಪವನ್ನು ಅರಿಕೆ ಮಾಡಿದ್ದರಿಂದ ಅವನನ್ನು ಅವನ ಕುಟುಂಬದವ್ರಿಗೆ ಕಲ್ಲೆಸೆದು ಸಾಯಿಸಿ ಅವ್ರಿಗೆ ಬೆಂಕಿ ಹಚ್ಚಿ ಅವನ ಪೂರ್ತಿ ಗುಡಾರವನ್ನು ಅವ್ರು ನಾಶ ಮಾಡಿದ್ರು ಪ್ರಿಯರೇ. ಅಷ್ಟೇ ಅಲ್ಲ, ಅವನ ಮೇಲೆ ಕಲ್ಲಿನ ಒಂದು ಗೋಪುರ ಹಾಕಿದ್ರು. ವಾಟ್ ಹ್ಯಾಪನ್ ಟು ಹಿಮ್? ಹಿ ಗೇವ್ ರೂಮ್. ಅವನಿಗೆ ಯೋಚನೆ ಬಂದಿರಬೇಕು, ನಾನು ಈ ಒಂದು ಕಳ್ಳತನ ಮಾಡಿದರೆ ಯಾರಿಗೂ ಗೊತ್ತಾಗಲ್ಲ. ಎಷ್ಟೋ ಸರ್ತಿ ನಮಗೆ ಟೆಂಪ್ಟೇಷನ್ ಆಗುತ್ತೆ, ನಾವು ಕೆಲಸ ಮಾಡೋ ಕಡೆಯಲ್ಲಿ ನಾವು ಯೋಚನೆ ಮಾಡ್ತೇವೆ, ಈ ಸಣ್ಣ ವಸ್ತು ನಾನು ತಗೊಂಡು ಹೋದರೆ ಯಾರಿಗೂ ಏನೂ ಕಮ್ಮಿ ಆಗಲ್ಲ, ಯಾರಿಗೂ ಗೊತ್ತೂ ಆಗಲ್ಲ. ಒಬ್ಬರು ದೇವರ ಸೇವಕರು ನಾವು ಪ್ರಸಂಗ ಮಾಡೋದು ಕೇಳ್ತಾ ಇದ್ದೆ. ಅವಳು ಹೇಳ್ತಾ ಇದ್ಲೇನೆಂದರೆ, ನಾನು ಆಫೀಸಿಂದ
ರಬ್ಬರ್ ಬ್ಯಾಂಡ್ ತಗೊಂಡು ಹೋದೆ, ಪೆನ್ಸ್ ತಗೊಂಡು ಹೋದೆ, ಸ್ಟ್ಯಾಪ್ಲರ್ ಪಿನ್ಸ್ ತಗೊಂಡು ಹೋದೆ. ಇಂಥ ಸಣ್ಣ ಸಣ್ಣ ಯಾರಿಗೆ ಗೊತ್ತಾಗದ ರೀತಿಯಲ್ಲಿ ಯಾರಿಗೂ ಬೇಡ ಇದ್ದ ಸಂಗತಿಗಳನ್ನು ನಾನು ಮನೆಗೆ ತಗೊಂಡು ಹೋಗ್ತಾ ಇದ್ದೆ. ಒಂದು ಸರ್ತಿ ದೇವರು ನನ್ನ ಹತ್ರ ಮಾತಾಡಿದರು, ನನಗೆ ಹೇಳಿದರು. ಅವ್ರ ಸೇವೆಗೆ ಬಂದ ನಂತರ ದೇವರು ಹೇಳಿದರು, ನೀನು ಒಂದು ಕೆಲಸ ಮಾಡುವ ಸಮಯದಲ್ಲಿ ನೀನು ಕಳ್ತನ ಮಾಡ್ತಾ ಇದ್ದಿ. ಯು ಹ್ಯಾಡ್ ಓಪನ್ಡ್ your heart for these little foxes. They have worked. You have stolen from your office. ಅವಳು ಕೆಲಸ ಬಿಟ್ಟು ಭಾಳ ವರ್ಷ ಆಗಿತ್ತು. ಭಾಳ ವರ್ಷ ಆದರೂ when the Lord spoke to her, she went back. ಅವಳು ತಿರುಗಿ ಆ ಆಫೀಸ್ಗೆ ಹೋಗಿ ಅವಾಗ ಬಾಸ್ ಚೇಂಜ್ ಆಗಿದ್ರು, ಬೇರೆಯವರಿದ್ರು. ಬಟ್ ಶಿ confessed and said, I was taking the office materials, stationary things home. ನಾನು ಮನೆಗೆ ತಗೊಂಡು ಹೋಗ್ತಾ ಇದ್ದೆ. ಅದನ್ನು ಇವತ್ತುವರೆಗೆ ಯಾರ ಗಮನಕ್ಕೂ ಬಂದಿಲ್ಲ, ಆದರೆ ಗಾಡ್ ವಾಚ್ಡ್ ಇಟ್. ಅವಳು ಹೇಳ್ತಾಳೆ, ಈವನ್ ಐ ಡಿಂಟ್ ಕನ್ಸಿಡರ್ ದ್ಯಾಟ್ ಎಸ್ ಥೆಫ್ಟ್, ಬಿಕಾಸ್ ನನ್ನ ಜೊತೆ ಕೆಲಸ ಮಾಡೋರು ಎಲ್ಲರೂ ತಗೊಂಡು ಹೋಗ್ತಾ ಇದ್ರು. ಏನು ಆಫೀಸಲ್ಲಿ ನಮಗೆ ಮನೆಗೆ ಬೇಕಿದ್ದ ವಸ್ತು ಇದೆನೋ ಅದನ್ನು ನಾವು ಬ್ಯಾಗಲ್ಲಿ ಹಾಕಿ ತಗೊಂಡು ಹೋಗ್ತಾ ಇದ್ರು. ನೋಬಡಿ ವಾಸ್ ಥಿಂಕಿಂಗ್ ದಟ್ ಈಸ್ ರಾಂಗ್, ಬಟ್ ಇನ್ ದ ಸೈಟ್ ಆಫ್ ಗಾಡ್ ದಟ್ ವಾಸ್ ರಾಂಗ್. ಶಿ ವೆಂಟ್ ಬ್ಯಾಕ್, she confessed what she has done and she paid for all that she had taken. ಅವಾಗ ಅವಳು ಹೇಳ್ತಾಳೆ, I was peaceful because I was doing this, which I was giving an entry to this little foxes in my life. ನನ್ನ ಜೀವಿತದಲ್ಲಿ ಗೊತ್ತಾದ ರೀತಿಯಲ್ಲಿ ಪ್ರಿಯರೇ, ಅದೊಂದು ಚಿಕ್ಕ ಕಳ್ತನ. ಅದು ಕಳ್ತನನೂ ಅಂತ ಅವರು ಕನ್ಸಿಡರ್ ಮಾಡಿಲ್ಲ. ಬಟ್ ಅದಕ್ಕೆ ಅವರು ರೂಮ್ ಕೊಟ್ಟರೆ, ಅದಕ್ಕೆ ಅವರು ಬಾಗಿಲು ತೆರೆದ್ರೆ, ಮುಂದಕ್ಕೆ ಇನ್ನೂ ಅದು ಅಲ್ಲಿಗೆ ನಿಲ್ಲಲ್ಲ. ಇಟ್ ವಿಲ್ ಟೇಕ್ ಅಸ್ ಟು ದ ಹೈಯರ್ ಸ್ಟೆಪ್. ಇಲ್ಲಿ ನಾವು ನೋಡ್ತೇವೆ ಆ ಕಂದು ಕೊನೆ ಏನಾಯ್ತೆಂದರೆ, ಹೀ ಆ್ಯಂಡ್ ಹಿಸ್ ಫ್ಯಾಮಿಲಿ ವರ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ವಾಟ್ ಕಿಲ್ಡ್ ಹಿಮ್? ದ ಲಿಟಲ್ ಫಾಕ್ಸ್. ಇನ್ನೊಂದು ಕತೆ ದೇವರ ವಾಕ್ಯದಿಂದ ನಾವು ಓದ್ಕೊಳ್ಳುವ. ಇಲ್ಲಿ ಪ್ರಿಯರೇ, ನಾವು ನಾಮಾನಿನ ಕಥೆಯನ್ನು ಓದ್ತೇವೆ. ನಾಮಾನು ಸಿರಿಯಾ ದೇಶದ ಒಬ್ಬ ಸೈನ್ಯಾಧೀಶಪತಿ ಇದ್ದ. ಹಿ ವಾಸ್ ಅ ಕಮಾಂಡರ್ ಇನ್ ಚೀಫ್, ಒಬ್ಬ ಸೇನಾಪತಿ ಇದ್ದ. ಹಿ ವಾಸ್ ಅ ಮ್ಯಾನ್ ಇನ್ ಪವರ್. ಅವನಿಗೆ ಕುಷ್ಠರೋಗಿಯಾಗಿತ್ತು. ಈ ಕತೆ ನಮಗೆ ಗೊತ್ತಿದೆ. ಅವನ ಮನೇಲಿ ಒಂದು ಚಿಕ್ಕ ಹುಡುಗಿ, ಅವನಿಗೆ ಸೆರೆ ಹಿಡ್ಕೊಂಡು ಬಂದ ಹುಡುಗಿ ಹೇಳ್ತಾರೆ ಅಂದರೆ, ನಮ್ಮ ಊರಲ್ಲಿ, ನಮ್ಮ ದೇಶದಲ್ಲಿ ದೇವರ ಮನುಷ್ಯ ಇದ್ದಾರೆ, ಅವರ ಹತ್ರ ಹೋದರೆ ಖಂಡಿತವಾಗಿ ನಿಮಗೆ ಗುಣವಾಗುತ್ತೆ ಅಂತ. ನಾಮಾನು ಇಲ್ಲಿ ಎಲಿಷನು ಭೇಟಿಯಾಗಲಿಕ್ಕೆ ಬಂದಾಗ, ಎಲಿಷಾ ಹೊರಗೇನೂ ಬರಲ್ಲ, ಆದರೆ ಅವನಿಗೆ ಹೇಳ್ತಾರೆ ಏನಂದರೆ, ಯೋರ್ದನ್ ಹೊಳೆದಲ್ಲಿ ಹೋಗಿ 7 ಸರ್ತಿ ನೀನು ನೀರಲ್ಲಿ ಮುಳುಗಿ ಎದ್ದರೆ ಖಂಡಿತವಾಗಿ ನಿನ್ನ ಕುಷ್ಠರೋಗಿ ಸಂಪೂರ್ಣವಾಗಿ ಗುಣವಾಗುತ್ತೆ. ಆ ಕತೆ ನಮಗೆ ಗೊತ್ತಿದೆ. ಅದು ಆದ ಮೇಲೆ he was healed. He was so excited about it. He wanted to bless Elisha so much. And he just said, ನಿಮಗೆ ಏನು ಬೇಕು, I am ready to give it. But Elisha didn't take anything. ಅವರು ಏನೂ ಅಪೇಕ್ಷೆ ಮಾಡಿಲ್ಲ, ಏನೂ ತಗೊಳ್ಳಿಲ್ಲ. ಆದರೆ ಅದೇ ಸಮಯದಲ್ಲಿ ಎಲಿಷದೊಬ್ಬ ಸೇವಕನಿದ್ದ, ಅವನ ಹೆಸರು ಗೆಹಜಿ. ಅವನಿಗೆ ಏನೋ ಒಂದು ಆಸೆ ಉಂಟಾಯಿತು. ಪ್ರಿಯರೇ, ಇದು ಅನೇಕರ ಜೀವಿತದಲ್ಲಿ ಒಂದು ಟೆಂಪ್ಟೇಷನ್ ಬರುತ್ತೆ. ನನ್ನ ಮಾಸ್ಟ್ರು ಏನು ತಗೊಳ್ಳಿಲ್ಲ, ಅವ್ರಿಗೆ ಯಾವುದೋ ಒಂದು ಆಸೆ ಇಲ್ಲ, ಅವ್ರಿಗೆ ಏನೂ ಬೇಕಂತ ಇಲ್ಲ, ಆದರೆ ನಾನು ಯಾಕೆ ಬಿಟ್ಟು ಕೊಡಬೇಕು ಅಂತ ಗೆಹಜಿ ಮನಸ್ಸಲ್ಲಿ ಇದು ಚಿಕ್ಕ ನರಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಅವನು ಏನು ಮಾಡಿದ ಅದನ್ನು ನಾವು ಓದ್ಕೊಳ್ಳುವ. ಲೆಟ್ಸ್ ರೀಡ್ ಅವರ್ ಬೈಬಲ್ ಫ್ರಮ್ 2 Kings chapter 5 20ನೇ ವಚನದಿಂದ ನಾನು ಓದ್ತಾನೆ ಪ್ರಿಯರೇ. And Gehazi, the servant of Elisha, the man of God, said, Behold, my master had spared Naaman, this Syrian is not receiving at his hand that he brought, but as the Lord liveth, I will run after him and take somewhat of him. So Gehazi followed after Naaman, and when Naaman saw him running after him, he lighted down from the chariot to meet him and said, Is all well? And he said, All is well. My master has sent me. ಪ್ರಿಯರೇ, ಇದು ಸುಳ್ಳು ಎಲ್ಲಿಂದ ಬಂತು? ಮೈ ಮಾಸ್ಟರ್ ಹ್ಯಾಸ್ ಸೆಂಟ್ ಮೀ. ಇಲ್ಲಿ ಸುಳ್ಳಿನ ಚಿಕ್ಕ ನರಿಗೆ ಅವ ಬಾಗಿಲನ್ನು ತೆರೆದ. ಪ್ರಿಯರೇ, ನೀಟಾಗಿ ಸುಳ್ಳು ಹೇಳ್ತಾನೆ ಅಂದರೆ, ನನ್ನ ಮಾಸ್ಟರ್ ನನ್ನನ್ನು ಕಲಿಸಿದ್ರು.
saying, Behold, even now there be come to me from Mount Ephraim 2 young men of the sons of the prophets. Give them, I pray thee, a talent of silver and 2 changes of garment. ಇಲ್ಲಿ ಸುಳ್ಳು ಹೇಳಿ ನಾಮನ್ ಹತ್ರ ತನಗೆ ಬೇಕಿದ್ದ ಸಂಗತಿಗಳನ್ನು ಅವ ಪಡ್ಕೊಳ್ತಾನೆ ಪ್ರಿಯರೇ. ಮುಂದಕ್ಕೆ ಏನಾಗುತ್ತೆ ಅಂತ 25ನೇ ವಚನಕ್ಕೆ ಓದ್ಕೊಳ್ಳುವ. ಬಟ್ ಹಿ ವೆಂಟ್, ಇದೆಲ್ಲ ಮಾಡಿದ, ಇದೆಲ್ಲ ತಗೊಂಡ. 24ನೇ ವಚನ ಏನು ಹೇಳುತ್ತೆ? ಆ್ಯಂಡ್ ವೆನ್ ಹಿ ಕೇಮ್ ಟು ದ ಟವರ್ ಹಿ ಟುಕ್ ದೆಮ್ ಫ್ರಮ್ ದೇರ್ ಹ್ಯಾಂಡ್ ಆ್ಯಂಡ್ ಬಿಸ್ಟೋಡ್ ದೆಮ್ ಇನ್ ದ ಹೌಸ್ ಆ್ಯಂಡ್ ಹಿ ಲೆಟ್ ದ ಮ್ಯಾನ್ ಗೋ. ನಾಮನ್ ಏನು ಮಾಡಿದ? ಇವನ್ ಕೇಳಿದ ವಸ್ತುಗಳೆಲ್ಲ ಕೊಟ್ಟ. ಅದ್ರ ಜೊತೆ ಅವನು ಇಷ್ಟು ವಸ್ತು ತಗೊಂಡಂದ್ರೆ ಅವನಿಗೆ 2 ಸೇವಕರನ್ನು ಕಲಿಸಿ ಇವನು ಇನ್ನೂ ಎಲಿಷನ ಹತ್ರ ಹೋಗಿಲ್ಲ, ತನ್ನ ಮನೆಗೆ ಹೋಗಿ ಎಲ್ಲ ವಸ್ತುವನ್ನಲ್ಲಿ ಇಟ್ಟು ಆಮೇಲೆ ಎಲಿಷನ ಮುಂದೆ ಬಂದು ನಿಲ್ತಾನೆ. ಬಟ್ ಹಿ ವೆಂಟ್ ಆ್ಯಂಡ್ ಸ್ಟುಡ್ ಬಿಫೋರ್ ಹಿಸ್ ಮಾಸ್ಟರ್ ಆ್ಯಂಡ್ ಎಲಿಷಾ ಸೆಡ್ ಅನ್ ಟು ಹಿಮ್, ವೆನ್ಸ್ ಕಮೆಸ್ ದೌ ಗೇಜಿ? ಆ್ಯಂಡ್ ಹಿ ಸೆಡ್, ದೈ ಸರ್ವೆಂಟ್ ವೆಂಟ್ ನೋ ವಿದರ್. ಇಲ್ಲಿ ಇನ್ನೊಂದು ಸುಳ್ಳು ಪ್ರಿಯರೇ. ಗೇಜಿಗೆ ಎಲಿಷಾ ನೀಟಾಗಿ ಕೇಳ್ತಾನೆ, ಎಲ್ಲಿ ಹೋಗಿದ್ದಿ? ಯಾಕೆಂದರೆ ಎಲಿಷಾಗೆ ದೇವರ ಆತ್ಮ ಇಷ್ಟು ಚೆನ್ನಾಗಿ ನಡೆಸ್ತಾ ಇತ್ತು ಅಂದರೆ ಎಲ್ಲೇ ಏನೇ ಆದರೂ ಸಹ ಹಿ ವುಡ್ ನೋ ಇಟ್. ಅಂಥ ಒಬ್ಬ ಯಜಮಾನನಿಟ್ಕೊಂಡು, ಅಂಥ ಒಬ್ಬ ಮಾಸ್ಟರನ್ನು ಇಟ್ಕೊಂಡು ಗೇಜಿ ಈಸ್ ಲೈಯಿಂಗ್ ಟು ಹಿಮ್. ಹಿ ಹ್ಯಾಸ್ ಗಿವನ್ ಹಿಮ್ಸೆಲ್ಫ್ ಟು ಲೈಸ್. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಹಾಗೆ ಇದ್ದವ? When somebody pinpoints at you and said, this is wrong, you have lied. ಸುಳ್ಳು ಹೇಳಿದರೆ we will agree and say, yes, I have done it. ಅಲ್ಲಿಗೇನೆ ಚಾಪ್ಟರ್ ಮುಗೀತದೆ. ಯಾಕೆಂದರೆ ಸುಳ್ಳುದೊಂದು ಸ್ವಭಾವ ಇದೆ. ಒಂದು ಸುಳ್ಳು ಮುಚ್ಚಲಿಕ್ಕೆ 100 ಸುಳ್ಳು ಹೇಳಬೇಕಾಗುತ್ತೆ. ಇದು ನಮ್ಮ ಜೀವಿತದಲ್ಲಿನೂ ನಾವು ಟೆಸ್ಟ್ ಮಾಡಿ ನೋಡ್ಬೋದು. ಕೆಲವರು ಹೇಳ್ತಾರೆ ಇಟ್ಸ್ ಅ ವೈಟ್ ಲೈ, ಕೆಲವರು ಹೇಳ್ತಾರೆ 100 ಸುಳ್ಳು ಹೇಳಿ ಒಂದು ಪುಣ್ಯ ಕಾರ್ಯ ಮಾಡಿ. ಲೈ ಈಸ್ ಅ ಲೈ. ದೇವರ ವಾಕ್ಯ ಹೇಳುತ್ತೇನೆಂದರೆ ನಾವು ಸುಳ್ಳು ಹೇಳಿದವ, ಇಟ್ ಈಸ್ ಸಿನ್, ಇದು ಒಂದು ಪಾಪ. ಇಲ್ಲಿ ಗೇಹಜಿ ತನ್ನ ಒಂದು ಆಸೆಗೆ ತನ್ನದೊಂದು ಮೆಟೀರಿಯಲಿಸಮ್ ಬೇಕಂತ ಹೇಳಿ ಅವನೇನು ಮಾಡ್ತಾನೆ? ಈಸ್ ಗಾನ್ ಟು ನಾಮಾನ್, ಹಿ ಹ್ಯಾಸ್ ಟೇಕನ್ ದ ಥಿಂಗ್ಸ್, ಹಿ ಹ್ಯಾಸ್ ಹಿಟ್ ಇಟ್ ಇನ್ ಹಿಸ್ ಹೌಸ್, ದೇರ್ ಹಿ ಸ್ಪೋಕ್ ಲೈಸ್ ಟು ನಾಮಾನ್. ನಾವು ಹಿಯರ್ ಈಸ್ ಸ್ಪೀಕಿಂಗ್ ಲೈಸ್ ಟು ಎಲಿಷಾ. ಏನು ಹೇಳ್ತಾರೆ? ನಾನು ಎಲ್ಲಿ ಹೋಗಲೇ ಇಲ್ಲ. ಆದರೆ ಅದರ ಪ್ರತಿಫಲ ಏನಾಗುತ್ತೆ ಅಂತ ಮುಂದೆ ನೋಡುವ. ಆ್ಯಂಡ್ ಹಿ ಸೆಡ್, ವೆಂಟ್ ನಾಟ್ ಮೈನ್ ಹಾರ್ಟ್ ವಿತ್ ದಿ ವೆನ್ ದ ಮ್ಯಾನ್ ಟರ್ನ್ಡ್ ಅಗೇನ್ ಫ್ರಮ್ ಹಿಸ್ ಚಾರಿಯಟ್ ಟು ಮೀಟ್ ದಿ? ಇಸ್ ಇಟ್ ಅ ಟೈಮ್ ಟು ರಿಸೀವ್ ಮನಿ ಆ್ಯಂಡ್ ರಿಸೀವ್ ಗಾರ್ಮೆಂಟ್ಸ್ and olive yards and vineyards and sheep and oxen and men servants and maid servants? ಇಷ್ಟೆಲ್ಲ ತಗೊಂಡ್ಬಿಟ್ಟಿದ್ದಾನವ. The leprosy therefore of Naaman shall cleave unto thee and unto thy seed forever. And he went out from his presence a leper as white as snow. ಪ್ರಿಯರೇ, we have to be careful. We have to really be careful of these little foxes that enter into our mind. ಅಲ್ಲಿವರೆಗೆ ಗೇಜಿ was a faithful servant to Elisha. He was there. He was doing the work of the Lord. He was seeing the mighty hand of God. He saw the miracles of God. ಎಲ್ಲವನ್ನು ನೋಡಿ ಒಂದು ಸಣ್ಣ ಆಸೆಗೆ ನಾಮಾನು ಎಲಿಷನ್ಗೆ ಕೊಡುವ ಗಿಫ್ಟ್ಗಳನ್ನು ನೋಡಿ ಇವನ್ಗೆ ಆಸೆಯಾಗಿ, ಅಯ್ಯೋ ನನ್ನ ಮಾಸ್ಟ್ರು ಏನೂ ತಗೊಳ್ತಾ ಇಲ್ಲ, ಅವನ್ ಬಿಟ್ಟು ಕೊಟ್ಟದಕ್ಕೆ ನಾನು ಯಾಕೆ ಬಿಟ್ಟು ಕೊಡಬೇಕಂತ ಮೋಸಕರ ರೀತಿಯಲ್ಲಿ ಸುಳ್ಳು ಹೇಳಿ he took it. ಪ್ರಿಯರೇ, ನಾವು ಮಾಡ್ತೇವೆ ನಿಜ. ನಮ್ಮ ಕುಟುಂಬದವರು ಇದರಲ್ಲಿ ಇನ್ವಾಲ್ವ್ ಇಲ್ಲ. ಆದರೆ ದೇವರ ಹಸ್ತ ಬಂತೆಂದರೆ ಆಕಾನಿನ ವಿಷಯದಲ್ಲಿ ನಾವು ನೋಡ್ತೇವೆ, ಅವನ ಕುಟುಂಬದವ್ರಿಗೆ ನಾಶವಾಗಿ ಹೋಯಿತು. ಇಲ್ಲಿ ನಾವು ನೋಡ್ತೇವೆ, ಎಲಿಷಾ ಹೇಳ್ತಾರೆ ಏನೆಂದರೆ, ನಿನಗೂ ನಿನ್ನ ಕುಟುಂಬದವ್ರಿಗೆ. ಪ್ರಿಯರೇ, ನಾನು ತಪ್ಪು ಮಾಡಿದರೆ ಲೆಟ್ ಮೀ ಸೆಟ್ ಇಟ್ ರೈಟ್. ಸೊ ಯಾಕೆಂದರೆ ನಮ್ಮ ದೇವರು ಒಳ್ಳೆ ದೇವರು. ನಾವು ಮಾಡಿದ ಪಾಪವನ್ನು ನಮಗೆ ಕ್ಷಮಿಸ್ತಾರೆ. ಈ ಚಿಕ್ಕ ಚಿಕ್ಕ ನರಿಗಳು, ಈ ನನ್ನ ಲೆಕ್ಕ ಪ್ರಕಾರ ಗೇಹಜಿ ಇದನ್ನು ವಿಚಾರನೂ ಮಾಡಿರ್ಲಿಕ್ಕೆಲ್ಲ ಏನೆಂದರೆ, ವಾಟ್ ಐ ಆಮ್ ಡೂಯಿಂಗ್ ಈಸ್ ನಾಟ್ ರೈಟ್.
what I am doing is wrong. And God, Elisha is a man of God. He will know it. God will reveal it to him. I don't think so he considered it. ನಾವು ಇಂಥದ್ದಿಷ್ಟೋ ಸರ್ತೆ ಮಾಡ್ತೇವೆ ಪ್ರಿಯರೇ. Nobody knows it. ನಮ್ದು ಮೊದಲು ಯೋಚನೆ ಬರುವುದೇನೆಂದರೆ, ಎಲ್ಲರೂ ಮಾಡ್ತಾರಲ್ಲ, ನಾನು ಮಾಡಿದ್ರೆ, ಎಲ್ಲರೂ ಮಾಡಿದರೆ ನಾನು ಮಾಡಬೇಕಂತ ಇಲ್ಲ ಪ್ರಿಯರೇ. ವಿ ಹ್ಯಾವ್ ಟು ಲರ್ನ್. ನಮ್ಮ ತಪ್ಪುಗಳು, ನಾವು ತಪ್ಪು ಮಾಡಲ್ಲ ಅಂತ ಇಲ್ಲ, ನಾವು ತಪ್ಪು ಮಾಡ್ತೇವೆ. ಆದರೆ ನಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ಳುವುದು ಬಹಳ ಬಹಳ ಪ್ರಾಮುಖ್ಯ. ಅವನು ಈ ಸಣ್ಣ ನರಿ, ಆಸೆ ಎಂಬ ಸಣ್ಣ ನರಿಯನ್ನು ಅವನು ಬಿಟ್ಟ ತನ್ನ ಜೀವನದಲ್ಲಿ. ಅದ ಕಾರಣ ಅವನು ಸುಳ್ಳು ಹೇಳಬೇಕಾಯ್ತು. ಅದ ಕಾರಣ ಅವನು ಅವನ ಕುಟುಂಬದವ್ರಿಗೆ ದೇ ಬಿಕೇಮ್ ಲೆಪರ್. ಎಂಥ ಒಂದು ಶಾಪ ಬಂತು ಪ್ರಿಯರೇ. ಡೋಂಟ್ ಯು ಥಿಂಕ್ ವಿ ಹ್ಯಾವ್ ಟು ಚೆಕ್ ಅವರ್ ಲೈಫ್? ನಾವು ಯಾವಾಗಲೂ ಏನು ಯೋಚನೆ ಮಾಡ್ತೇವೆ ಅಂದರೆ, ಆ ಗಾಡ್ ಈಸ್ ಅ ಗಾಡ್ ಹೂ ಬ್ಲೆಸ್ಸಸ್ ಅಸ್, ಆ ಗಾಡ್ ಈಸ್ ಅ ಗಾಡ್ ಆಫ್ ಪ್ರಾಸ್ಪರಿಟಿ, ಆ ಗಾಡ್ ಈಸ್ ಅ ಗುಡ್ ಗಾಡ್, ಆ ಗಾಡ್ ಫಾರ್ಗಿವ್ಸ್ ಆಲ್ ಅವರ್ ಸಿನ್. Yes, our God forgives all our sin, but he is a perfect God. When every sin has its own consequence. ನೀವು ನಾನು ಬರೀ ಇಂಥ ಸಣ್ಣ ಸಣ್ಣ ನರಿಗಳು ನಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತಾ ಇದ್ರೆ, ಅದಕ್ಕೆ ನಾವು ಗಮನ ತಗೊಳ್ಳದೆ, ಅದನ್ನು ನಾವು ಕನ್ಸಿಡರ್ ಮಾಡದೆ, ಅದ ಬಗ್ಗೆ ನಾವು ಯೂ ಟರ್ನ್ ತಗೊಂಡು ಇದು ನಾನು ಮಾಡಿದ್ದು ತಪ್ಪು, ಅದನ್ನು ರೀಕನ್ಸೈಲ್ ಮಾಡದೇ ಇದ್ರೆ ಪ್ರಿಯರೇ, ವಿ ವಿಲ್ ಕಂಟಿನ್ಯೂ ಇನ್ ದ್ಯಾಟ್. ಇವತ್ತು ಒಂದು ಸುಳ್ಳು, ನಾಳೆ ಇನ್ನೊಂದು ಸುಳ್ಳು. ಅಲ್ಲಿ ನಾಮನ್ ಮುಂದೆ ಒಂದು ಸುಳ್ಳು ಹೇಳಿದ, ಆಮೇಲೆ ಎಲಿಷನ್ ಮುಂದೆ ಬಂದು ಇನ್ನೊಂದು ಸುಳ್ಳು ಹೇಳಿದ. ಇನ್ನೂ ಹಂಗೆ ಸಮಯ ಸಿಕ್ತಿದ್ರೆ ಇನ್ನೂ ಸುಳ್ಳು ಹೇಳ್ತಿದ್ದ ಪ್ರಿಯರೇ. ಅದಕ್ಕಿಂತ ಹೌದು ನಾನು ಮಾಡಿದೆ, ನಂದು ತಪ್ಪಾಯಿತು, ನನ್ನನ್ನು ಕ್ಷಮಿಸ್ರಿ ಅಂತ ಎಲಿಷನ್ಗೆ ಹೇಳ್ತಿದ್ರೆ ಅವನಿಗೆ ಲೆಪ್ರಸಿ ಬರ್ತಾ ಇರಲಿಲ್ಲ, ಅವನ ಕುಟುಂಬ ಮೇಲೆ ಶಾಪ ಬರ್ತಾ ಇರಲಿಲ್ಲ. ವೇರ್ ಡು ವಿ ಸ್ಟ್ಯಾಂಡ್ ಟುಡೇ? ನಮಗೆ ಯಾವಾಗಲೂ ಒಂದು ಪ್ರಾಬ್ಲಮ್ ಏನು ಗೊತ್ತಾ? ವಿ ಆಲ್ವೇಸ್ ಸಿ ಸಮಥಿಂಗ್ ರಾಂಗ್ ವಿತ್ ಸಂಬಡಿ ಎಲ್ಸ್, ಬಟ್ ವಿ ನೆವರ್ ಸಿ ದ ರಾಂಗ್ ದ್ಯಾಟ್ ಈಸ್ ಇನ್ ಅಸ್. ವಿ ಆರ್ ಸಿನ್ನರ್ಸ್. ನಾವೆಲ್ಲರೂ ಪಾಪಿನೇ, ನಾವು ಯಾರೂ ಪಾಪ ಮಾಡಿಲ್ಲ ಅಂತ ಇಲ್ಲ ಪ್ರಿಯರೇ. ಆದರೆ ಇಂಥ ಚಿಕ್ಕ ನರಿಗೆ ನಾವು ಆಸ್ಪದ ಕೊಡ್ತವ? ಆರ್ ವಿ ಓಪನಿಂಗ್ ಅವರ್ ಲೈವ್ಸ್ ಫಾರ್ ದಿಸ್ ಲಿಟಲ್ ಫಾಕ್ಸಸ್ who doesn't allow us to grow spiritually, who eats away all the fruit of our life? ನಮ್ಮ ಜೀವಿತದಲ್ಲಿ ಫಲ ಕೊಡದಂಗೆ, ನಮ್ಮ ಜೀವಿತ ಹೋಗುವಂಗೆ, ನಮ್ಮ ಜೀವಿತದಿಂದ ದೇವರಿಗೆ ಮಹಿಮೆ ಆಗದಂಗೆ. ಇವತ್ತು ನನಗೆ ದೊಡ್ಡ ಸೇವೆ ಇರ್ಬೋದು, ಐ ಮೇ ಬಿ ವೆಲ್ ನೋನ್ ಎವ್ರಿವೇರ್, ಪೀಪಲ್ ಮೇ ಥಿಂಕ್ ದಟ್ ವಿ ಆರ್ ಸಮಥಿಂಗ್ ವೆರಿ ಬಿಗ್, very powerful, very mighty, very great preacher, but do I give room to this little foxes? ಇಷ್ಟೋ ದೇವರ ಜನರು ಈ ಒಂದು ಸಣ್ಣ ನರಿಗೆ ಅವರು ಗಮನ ಕೊಡದೆ ಕಾರಣ ದೊಡ್ಡ ದೊಡ್ಡ ಮಿನಿಸ್ಟ್ರಿ ಬಿದ್ದು ಹೋಯಿತು. ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿ ಇದ್ದವ್ರದ್ದು ತಪ್ಪು ಗೊತ್ತಾದಾಗ ಅವ್ರಿಗೆ ಎಷ್ಟೊಂದು ಅವಮಾನ ಆಯಿತು. ಪ್ರಿಯರೇ, ಇಟ್ಸ್ ಟೈಮ್ ಫಾರ್ ಅಸ್ ಟು ಚೆಕ್ ಅವರ್ ಲೈಫ್. ನನ್ನ ಜೀವಿತ ಇಟ್ಕೊಂಡು ನಮ್ಮೆಲ್ಲರ ಜೀವಿತವನ್ನು ನಾವೇ ಸರಿಪಡಿಸ್ಕೊಂಡ್ರೆ, ಯಾಕೆಂದರೆ ಅವರ್ ಗಾಡ್ ಈಸ್ ಗುಡ್, ಆ ಗಾಡ್ ಫಾರ್ಗಿವ್ಸ್ ಅವರ್ ಸಿನ್ಸ್. ಒಂದು ವಚನ ನಾವು ಓದ್ಕೊಳ್ಳುವ ಪ್ರಿಯರೇ. ಲೆಟ್ಸ್ ಓಪನ್ ಟು ದ ಬುಕ್ ಆಫ್ ಜೇಮ್ಸ್. ದ ಬುಕ್ ಆಫ್ ಜೇಮ್ಸ್ chapter 1. ಇನ್ನೊಂದು ಸರ್ತಿ ಆ ವಚನ ಓದೋ. ದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1 verse 14. But every man is tempted when he is drawn away of his own lust and enticed. Then when lust hath conceived, it bringeth forth sin, and sin when it is finished bringeth forth death. ಪ್ರಿಯರೇ, ನಮಗೆ ಮರಣ ಬೇಕಾ? ನಮಗೆ ಶಾಪ ಬೇಕಾ? ನನ್ನ ಈ ಚಿಕ್ಕ ಚಿಕ್ಕ ಸಣ್ಣ ನರಿಗಳ ಮೂಲಕ ನನ್ನ ಕುಟುಂಬ ಹಾಳಾಗಬೇಕಾ? ಪ್ರಿಯರೇ, ಇವತ್ತು ಈ ವಾಕ್ಯವನ್ನು ಕೇಳಿ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಂಡ್ರೆ, ನಾವು ದೇವರ ಮುಂದೆ ಜನರು ನಮ್ಮ ಬಗ್ಗೆ 101 ಹೇಳ್ಬೋದು, ಬಟ್ ದ ಲಾರ್ಡ್ ವಿಲ್ ಟೆಲ್ ಅಸ್, You have asked me for forgiveness and I will forgive your sins. ಪ್ರಿಯರೇ, ನಾವು ಇವತ್ತು ನಮ್ಮ ಜೀವಿತವನ್ನು ಚೆಕ್ ಮಾಡಿ, ಇಂಥ ಸಣ್ಣ ನರಿಗಳಿಗೆ ಆಸ್ಪದ ಕೊಟ್ಟಿದ್ದೆವು, ಯಾರಿಗೂ ಗೊತ್ತಾದ ರೀತಿಯಲ್ಲಿ ನಾವು ಪಾಪ ಮಾಡಿದ್ದೆವು. There is someone who knows everything. At the right time, he will bring it out and he will show it. ನೀನು ಇದನ್ನು ಮಾಡಿದಿ. ಅದಕ್ಕಿಂತ ಮುಂಚೆ ನಾವೇ ಸೆಟ್ ರೈಟ್ ಮಾಡಿಕೊಂಡ್ರೆ, we will have the grace of God. ದೇವರ ಕರುಣೆ ನಮಗೆ ದೊರಕುತ್ತೆ.